ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ, ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ, ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ.
ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ ಈ ರ್ಯಾಲಿ ಸಂದರ್ಭದಲ್ಲಿ ನಿರ್ಲಕ್ಷ್ಯ. ಕರೂರು ಕಾಲ್ತುಳಿತದ ಹಿಂದಿನ ಕಾರಣಗಳು ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಒಂದೊಂದೇ. ಏನೇನ್ ಕಾರಣಗಳು ಅಂತ ಅನೇಕ ಇದೆ ಕಾರಣಗಳು. ಕಾರಣ ಒಂದು ಗಮನಿಸೋದಾದ್ರೆ, ಮಧ್ಯಾಹ್ನ 12ಕ್ಕೆ ಬರಬೇಕಿತ್ತು ವಿಜಯ್, ಆದ್ರೆ ಬಂದಿದ್ದು ಸಂಜೆ 7 ಗಂಟೆಗೆ. ಇನ್ನು ಎರಡನೇ ಕಾರಣ ಏನು? 10,000 ಜನ ಬರುವಂತ ನಿರೀಕ್ಷೆ ಇತ್ತು, ಆದ್ರೆ ರ್ಯಾಲಿಗೆ ಬಂದಿದ್ದು 2 ಲಕ್ಷ ಜನ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದಂತ ಜನ ಊಟ ನೀರು ಏನು ಕೂಡ ಇಲ್ಲದೆ ಯಾವ ವ್ಯವಸ್ಥೆಯೂ ಕೂಡ